ವೀಕ್ಷಕರೇ, ಮನುಷ್ಯ ಈಗಾಗಲೇ ಆಧುನಿಕ ಜಗತ್ತಿನ ಸುಲಭ ಜೀವನದ ಮೊರೆ ಹೋಗಿ ಸಾಕಷ್ಟು ಕಾಯಿಲೆ ಕಸಾಲೆಗಳನ್ನು ಮೈ ಮೇಲೆ ಎಳೆದುಕೊಂಡು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಔಷಧಿಗಳ ಮೊರೆ ಹೋಗುವಂಥ ಸಂದರ್ಭ ಎದುರಿಸ್ತಾ ಇದ್ದು, ಈ ಸಂಕಷ್ಟ ಎದುರಿಸಲು ಬೇರೆ ಮಾರ್ಗವಿಲ್ಲದೆ ಔಷಧಿಗಳ ಮೊರೆ ಹೋಗಿರುವ ಈ ಸಂದರ್ಭದಲ್ಲಿ ಯಾವಾಗ ಔಷಧಿಗಳ ಬೇಡಿಕೆ ಹೆಚ್ಚಾಯಿತೋ ಅಲ್ಲೂ ಕಲಬೆರಕೆ ಹಾಗೂ ಪೈಪೋಟಿ ಹೆಚ್ಚಾಗಿ ಈ ಅನಾರೋಗ್ಯಕರ ಬೆಳವಣಿಗೆ ಅಂದರೆ ಆನ್ಲೈನ್ ಔಷಧಿ ವ್ಯಾಪಾರ, ಕಾರ್ಪೊರೇಟ್ ಕಂಪನಿಗಳಿಂದ ಜನರಿಗೆ ನೀಡುವ ದೊಡ್ಡ ಪ್ರಮಾಣದ ಡಿಸ್ಕೌಂಟ್ ವ್ಯಾಪಾರ ಹಾಗೂ ನಕಲಿ ಆರೋಗ್ಯ ಹಾಳು ಮಾಡುವ ಔಷಧ ಮಾರಾಟ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಇಂದು ಭಾರತದಾದ್ಯಂತ ಔಷಧಿ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರ ಕೈಗೊಂಡಿದ್ರು. ಇಂದು ತುಮಕೂರು ನಗರದ ಟೌನ್ ಹಾಲ್ ಬಳಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಪ್ರಮುಖರು ಹಾಗೂ ಸದಸ್ಯರು ಸೇರಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ನಿಲ್ಲಿಸಿ ಮುಂದೆ ಬನ್ನಿ. ಕಾರ್ಪೊರೇಟ್ ಕಂಪನಿಗಳ ಹೆಚ್ಚೇತ ಡಿಸ್ಕೌಂಟ್ಗಳಿಗೆ ಈ ವೇಳೆ ಸಂಘದ ಉಪಾಧ್ಯಕ್ಷ ಸ್ವಾಮಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ತುಮಕೂರು ಜಿಲ್ಲಾ ಔಷಧಿ ಸಂಘದ ಉಪಾಧ್ಯಕ್ಷರಾಗಿ ಸ್ವಾಮಿಯವರು ಮಾತಾಡ್ತಿದ್ದೀವಿ. ಏನು ಈ ಒಂದು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ರಾಷ್ಟ್ರಾದ್ಯಂತ ಔಷಧಿ ವ್ಯಾಪಾರಗಳ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು. ಈ ದಿನ ತುಮಕೂರಿನ ಎಲ್ಲ ಔಷಧಿ ವ್ಯಾಪಾರಿಗಳು ಬಂದ್ ಆಚರಣೆ ಮಾಡುತ್ತಿದ್ದೇವೆ. ಏತಕ್ಕೋಸ್ಕರ ಅಂದರೆ ನಮ್ಮ ಮೆಡಿಸಿನ್ ಎಲ್ಲ ಆನ್ಲೈನಲ್ಲಿ ಸಪ್ಲೈ ಆಗ್ತಿದೆ. ಆನ್ಲೈನಲ್ಲಿ ಮೆಡಿಸಿನ್ ಸಪ್ಲೈ ಆಗೋದು ಅಷ್ಟು ಒಳ್ಳೆಯದಲ್ಲ. ಯೂತ್ಸ್ಗೆ ನಮ್ಮ ಆನ್ಲೈನಿಂದ ಮೆಡಿಸಿನ್ನು, ಈ ಮಾದಕ ವಸ್ತುಗಳು, ಈ ಕೆಲವೆಲ್ಲ ಡ್ರಗ್ಸ್ ಅಡಿಕ್ಷನ್ಗೆ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಆದ್ದರಿಂದ ನಾವು ಆ ಆನ್ಲೈನನ್ನು ಸ್ಟಾಪ್ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತಿದ್ದೀವಿ. ಸೊ ಅದರಿಂದ ಈ ದಿನ ಒಂದು ದಿನ ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಮೆಡಿಕಲ್ ಶಾಪ್ಸ್ಗಳು ಬಂದ್ ಮಾಡಿದ್ದೀರಾ? ಎಲ್ಲ ಮೆಡಿಕಲ್ ಶಾಪ್ಗಳು ಈ ದಿನ ಬಂದ್ ಮಾಡಿರ್ತೇವೆ. ಸೊ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದಕ್ಕೆ ವಿಷಾದಿಸ್ತೇವೆ. ಆದರೆ ಯಾವುದೇ ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ ಕೌಂಟ್ರುಗಳಲ್ಲಿ ನಾವು ಕ್ಲೋಸ್ ಮಾಡಿಸಲ್ಲ. ಅದರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗಲ್ಲ. ಆದರೆ ನಮ್ಮ ಇದು ಏನಂದರೆ ಈ ಆನ್ಲೈನಲ್ಲಿ ಬರೋದ್ರಿಂದ ಯೂತ್ಸು ತುಂಬ ಹಾಳಾಗ್ತಾ ಇದ್ದಾರೆ. ಸೊ ಅದರಿಂದ ನಾವು ಸಮಾಜ ಸೇವೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜನಗಳ ಆರೋಗ್ಯನೂ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮಲ್ಲೂ ಇರುತ್ತೆ. ಅದರಿಂದ ನಾವು ಇವತ್ತು ಒಂದು ದಿನ ಕರೆ ಕೊಟ್ಟಿದ್ದೀವಿ ಬಂದ್ಗೆ. ಎಲ್ಲ ಔಷಧಿಗಳಲ್ಲಿ ನಕಲಿ ಕೂಡ ಕಾಟ ಇದೆ ಅನ್ನಂಗಾಯ್ತು. ಅದು ನಕಲಿ ಕಾಟ ಅದು ಒಂದು ಭಾಗ ಇರುತ್ತೆ, ಬಟ್ ಅದು ನಾವು ಆನ್ಲೈನ್ ಮೇಲೆ ಡಿಪಾರ್ಟ್ಮೆಂಟ್ ಇದೆ, ಅದು ಕಂಡುಹಿಡಿಯುತ್ತೆ. ಅಲ್ಲ ಸ್ವಾಮಿಯವರೇ, ಈಗ ತುರ್ತು ಸೇವೆಗಳಲ್ಲಿ ಮೆಡಿಷನ್ ಕೂಡ ಒಂದು. ಹೌದು, ನೀವು ಮುಷ್ಕರ ಮಾಡಬಾರ್ದು ಆ್ಯಕ್ಚುಲಿ. ಅಲ್ಲ, ನಾವು ಮುಷ್ಕರ ಮಾಡಲಿಲ್ಲ ಅಂದರೆ ನಮ್ಮ ಯೂತ್ಸ್ ಎಲ್ಲ ಹಾಳಾಗಿ ಹೋಗ್ತಾರಲ್ಲ. ಯೂತ್ಸ್ಗೆ ಆನ್ಲೈನಲ್ಲಿ ಡೈರೆಕ್ಟ್ ಸಿಕ್ಬಿಡುತ್ತೆ, ಮತ್ತು ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾರೆ. ಅದರಿಂದ ನಾವು ಆನ್ಲೈನನ್ನು ಸ್ಟಾಪ್ ಮಾಡಿ, ಆಮೇಲೆ ಈಗ ಕಾರ್ಪೊರೇಟ್ ಕಂಪನಿಗಳು ಯಥೇಚ್ಛವಾಗಿ ಡಿಸ್ಕೌಂಟ್ ಕೊಡ್ತಾರೆ. ಒಂದು ಆರೋಗ್ಯಕರ ಒಂದು ವ್ಯಾಪಾರ ಅವ್ರು ಮಾಡ್ತಿಲ್ಲ. ಅದರಿಂದ ಅದ್ರ ಬಗ್ಗೆನೂ ಒಂದು ನಮ್ಮದು ಎಣ್ಣೆ ಅಜೆಂಡಾ ಅದಿದೆ. ಅವ್ರು ಯಥೇಚ್ಛ ಅಂದರೆ ಒಂದು ಬೇರೆ ತರಕಾರಿ ತೊಗೊಂಡ್ರು ಅದಕ್ಕೆ ನಿಗದಿಯಾದ ಬೆಲೆ ಇರುತ್ತೆ. ಆದರೆ ನಮ್ಮ ಮೆಡಿಸಿನ್ನು ಅದಕ್ಕಿಂತ ಅವರು ಡಿಸ್ಕೌಂಟ್ ಕೊಡ್ತಾರಲ್ಲ, ಅವ್ರಿಗೇನು ನಷ್ಟ ಆಗಲ್ವ ಹಾಗಾದರೆ? ಅವರು ಅಂದರೆ ನಷ್ಟ ಅಂದರೆ ಈಗ ಏನು ಹೇಳಿ, ಅವರು ಕಾರ್ಪೊರೇಟ್ ಕಂಪ್ನಿ, ಅವ್ರು ಹೆಂಗೆ ಬೇಕಾದ್ರೂ ಮಾಡ್ತಾವ್ರೆ. ಅದಕ್ಕೆ ಒಂದು ನಮ್ಮ ಔಷಧಿ ಅಂದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರಬೇಕು. ಮುಂಚೆ ಎಲ್ಲ ಇತ್ತು, ಈಗಲೂ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಈ ಕಂಪ್ನಿ ಡಿಸ್ಕೌಂಟ್ ಕೊಡೋದ್ರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಲ್ವ? ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಸೇಮ್, ನಾವು ಅದಕ್ಕೆ ವಿರೋಧ ಇಲ್ಲ, ನಾವು ಕೊಡ್ತೀವಿ. ಬಟ್ ಆದರೆ ಆರೋಗ್ಯಕರವಾದ ಡಿಸ್ಕೌಂಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ. ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಬರೋದೇ 16%, 20%. ಅವ್ರು ಕೊಡ್ತಿರೋದು 20%ಗಿಂತ ಜಾಸ್ತಿನೇ ಡಿಸ್ಕೌಂಟ್. ಇವತ್ತು ಇಡೀ ದಿನ ಮುಷ್ಕರ ಇರುತ್ತಾ? ಇಡೀ ದಿನ ಮುಷ್ಕರ ಮಾಡಬೇಕು ಅಂತ. ಒಂದು ವೇಳೆ ಸರ್ಕಾರ ಈ ಕ್ರಮ ವಹಿಸಲಿಲ್ಲ ಅಂದರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಮುಂದೆ ನೋಡೋಣ. ನಾವು ಮುಂದೆ ನಮ್ಮ ಎಲ್ಲ ಪದಾಧಿಕಾರಿಗಳು AISOD ಇದೆಯಲ್ಲ, ಆಲ್ ಇಂಡಿಯಾ ಅಖಿಲ ಭಾರತ ಔಷಧಿಗಳ ಸಂಘ ಏನು ಹೇಳುತ್ತೆ ಆ ಥರ ಮುಂದೆ ನಡೆಸ್ಕೊತೀವಿ.
ನಿಲ್ಲಿಸಿ ಧಿಕ್ಕಾರ 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 ನಿಲ್ಲಿಸಿ 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 ನಿಲ್ಲಿಸಿ